ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜುಲೈ 5, 2023 ದಿನಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ, ಶಾಂಘೈ ಕೋಆಪರೇಷನ್ ಅಡಿನಲ್ಲಿ ಇರಾನ್ ಜಾಯ್ನ್ ಆಗಿರೋದ್ರ ಬಗ್ಗೆ ಹಾಗೂ ಭಾರತದ ಒಂದು ಒಪಿನಿಯನ್ ಯಾವ ರೀತಿ ಆಗಿದೆ, ಯಾವ ರೀತಿಯಂಥ ರಿಫಾರ್ಮ್ಸ್ಗಳನ್ನು ಮಾಡಬೇಕು, ಇದರ ಒಂದು ಆರ್ಗ್ಯುಮೆಂಟನ್ನು ಸಹ ನಾವಿಲ್ಲಿ ಕಾಣುವಂಥದ್ದು. SCO ಬಗ್ಗೆ ನಾವು ಸಾಕಷ್ಟು ಸಾರಿ ನೋಡಿದ್ದೇವೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಡಿನಲ್ಲಿ ಹೊಸ ಮೆಂಬರ್ ಆಗಿ ಇರಾನ್ ಇವತ್ತು ಆಯ್ಕೆಯಾಗಿದೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಮೆಂಬರ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟಾಗಿ ಜಾಯ್ನ್ ಆಗಿರುವಂತಹ ಮೆಂಬರ್ಸ್ಗಳಾಗಿರಬಹುದು ಅಥವಾ ಫೌಂಡಿಂಗ್ ಮೆಂಬರ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಗ್ರೂಪಿಂಗ್ನ ಇಂಟೆನ್ಷನ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಇವಾಗ ಶಾಂಘೈ ಕೋಆಪರೇಷನ್ಗೆ ಸಂಬಂಧಿಸಿದಂತೆ ಭಾರತ ಒಂದು ವರ್ಚುವಲ್ ಸಮ್ಮಿಟನ್ನು ಕಂಡಕ್ಟ್ ಮಾಡಿರುವಂಥದ್ದು. ಪ್ರಧಾನಮಂತ್ರಿ ಮೋದಿಜಿಯವರು ಇದರ ಚೇರ್ಮನ್ಶಿಪ್ಪನ್ನು ಹೊಂದಿದ್ರು. ಇವಾಗ ಇಲ್ಲಿ ಇರಾನನ್ನು ಜಾಯಿನ್ ಮಾಡ್ಕೊಳ್ಳತಕ್ಕಂತಹ ಡಿಸಿಷನನ್ನು ತೆಗೆದುಕೊಳ್ಳಲಾಗಿದೆ. ಇವಾಗ ಇರಾನ್ 9th ಮೆಂಬರ್ ಆಗಿ ಕನ್ಸಿಡರ್ ಆಗ್ತಾ ಇದೆ. ಒಟ್ಟಾರೆಯಾಗಿ ಎಷ್ಟು ಮೆಂಬರ್ಸ್ಗಳಿದ್ದಾರೆ SCO ನಡಿನಲ್ಲಿ ಅಂತಂದರೆ 9 ಮೆಂಬರ್ಸ್ಗಳಿದ್ದಾರೆ. ಒಟ್ಟಾರೆಯಾಗಿ 9 ಮೆಂಬರ್ ಕಂಟ್ರೀಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಇದರಲ್ಲಿ ಯಾವ ರೀತಿಯಾಗಿ ಮೆಂಬರ್ಸ್ಗಳು ಜಾಯ್ನ್ ಆಗಿದ್ದಾರೆ, ಹೇಗೆ ಫಾರ್ಮ್ ಆಗಿದೆ ಅನ್ನೋದ್ರ ಬಗ್ಗೆ ಟೈಮ್ ಲೈನನ್ನು ನಾವು ಕನ್ಸಿಡರ್ ಮಾಡೋದಾದರೆ 1996 ಶಾಂಘೈ 5 ಗ್ರೂಪ್ ಅನ್ನುವಂಥದ್ದನ್ನು ಕ್ರಿಯೇಟ್ ಮಾಡಲಾಗಿರುತ್ತೆ. ಈ ಗ್ರೂಪಿಂಗ್ ನಡಿನಲ್ಲಿ 5 ಮೆಂಬರ್ಸ್ಗಳಿರ್ತಾರೆ. ಶಾಂಘೈ 5 ಅಂತ ಚೈನಾ, ಕಜಕ್ಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ ಮತ್ತು ತಜಿಕಿಸ್ತಾನ್. ಈ 5 ಗ್ರೂಪಿಂಗ್ ಮೆಂಬರ್ ಕಂಟ್ರೀಸ್ಗಳು ಮಿಲಿಟರಿ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡಬೇಕು, ಮಿಲಿಟರಿ ಟ್ರಸ್ಟನ್ನು ಬಿಲ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಗ್ರೂಪಿಂಗನ್ನು ಮಾಡ್ತಾರೆ. ಈ ಒಂದು ಗ್ರೂಪಿಂಗನ್ನು ಸೈನ್ ಮಾಡಲಿಕ್ಕೆ 1997 ಈ ಎಲ್ಲ ಮೆಂಬರ್ಸ್ಗಳು ಮುಂದಾಗ್ತಾರೆ. ಮೀಟಿಂಗ್ ಮಾಡಿರ್ತಾರೆ ಮಾಸ್ಕೋನಲ್ಲಿ. ಈ ಒಂದು ಮೀಟಿಂಗ್ ನಡಿನಲ್ಲಿ ಒಂದು ಪ್ರಪೋಸಲನ್ನು ಸೈನ್ ಮಾಡ್ತಾರೆ. 2001 ಶಾಂಘೈನಲ್ಲಿ ಒಂದು ಆ್ಯನ್ಯುವಲ್ ಸಮ್ಮಿಟನ್ನು ಕಂಡಕ್ಟ್ ಮಾಡಲಾಗುತ್ತೆ ಹಾಗೂ 6th ಮೆಂಬರ್ ಆಗಿ ಉಜ್ಬೇಕಿಸ್ತಾನವನ್ನು 2001 ಜಾಯ್ನ್ ಮಾಡಿಸ್ಕೊಳ್ತಾರೆ. ಈ ಮೊದಲು 5 ಮೆಂಬರ್ಸ್ಗಳಿದ್ದರು. ಉಜ್ಬೇಕಿಸ್ತಾನ 6th ಮೆಂಬರ್ ಆಗಿ ಜಾಯ್ನ್ ಆಗುತ್ತೆ. ಅಗೇನ್ SCO ಚಾರ್ಟರನ್ನು ಅನೌನ್ಸ್ ಮಾಡಲಾಗುತ್ತೆ. ಈ ಒಂದು ಚಾರ್ಟರ್ ನಡಿನಲ್ಲಿ ಆರ್ಗನೈಸೇಷನ್ನ ಪರ್ಪಸ್ ಆಗಿರ್ಬೋದು ಅಥವಾ ಪ್ರಿನ್ಸಿಪಲ್ಸ್ಗಳಾಗಿರ್ಬೋದು, ಸ್ಟ್ರಕ್ಚರ್ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಆಪರೇಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಫ್ರೇಮ್ವರ್ಕನ್ನು ತರಲಾಗುತ್ತೆ. SCO ಚಾರ್ಟರನ್ನು 2002 ನಾವು ಕಾಣ್ಬೋದು. ಉಜ್ಬೇಕಿಸ್ತಾನ್ ಜಾಯ್ನ್ ಆದ ಮೇಲೆ SCO ಚಾರ್ಟರ್ ಜಾರಿಗೆ ಬರುತ್ತೆ. ಈ ಒಂದು ಚಾರ್ಟರ್ಗೆ ಸಂಬಂಧಪಟ್ಟಂತೆ ಮೀಟಿಂಗ್ ಎಲ್ಲಿ ಕಂಡಕ್ಟ್ ಆಗಿರುತ್ತೆ ಅಂದರೆ ರಷ್ಯಾದಲ್ಲಿರುವಂಥ ಸೇಂಟ್ ಪೀಟರ್ಬರ್ಗ್ ನಡಿನಲ್ಲಿ ಮೆಂಬರ್ಸ್ಗಳು ಮೀಟ್ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ SCO ಚಾರ್ಟರ್ಗೆ ಸೈನ್ ಮಾಡ್ತಾರೆ. ಒಂದು ಪ್ರಾಪರ್ ಆಗಿರುವಂಥ ಫ್ರೇಮ್ವರ್ಕನ್ನು ಇಲ್ಲಿ ತಯಾರು ಮಾಡಲಾಗುತ್ತೆ. ಯಾವ ರೀತಿಯಾಗಿ ನಾವು ಮಿಲಿಟರಿ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡಬೇಕು ಅಂತ. 2005 ಭಾರತ, ಇರಾನ್, ಮಂಗೋಲಿಯಾ, ಪಾಕಿಸ್ತಾನ್ SCO ಸಮಿಟನ್ನು ಫಸ್ಟ್ ಟೈಮ್ ಅಟೆಂಡ್ ಮಾಡಿರ್ತಾರೆ. ಭಾರತ ಮತ್ತು ಪಾಕಿಸ್ತಾನ್ 2015 ಗ್ರೂಪಿಂಗ್ಗೆ ಜಾಯ್ನ್ ಆಗಬೇಕು ಅಂತ ಡಿಸಿಷನನ್ನು ತೆಗೆದುಕೊಳ್ತಾರೆ. 2016 ಮೆಂಬರ್ಶಿಪ್ಪನ್ನು ಎರಡೂ ಕಂಟ್ರೀಸ್ಗಳು ಪಡೆದುಕೊಂಡಿರ್ತವೆ. ಈ ಮೊದಲು 5 ಮೆಂಬರ್ ಕಂಟ್ರಿಗಳಿರುತ್ತೆ. ಉಜ್ಬೇಕಿಸ್ತಾನ್ ಜಾಯ್ನ್ ಆದಮೇಲೆ 6 ಮೆಂಬರ್ಸ್ಗಳಾಗ್ತಾರೆ. ನೆಕ್ಸ್ಟ್ ಭಾರತ ಮತ್ತು ಪಾಕಿಸ್ತಾನ್ ಜಾಯ್ನ್ ಆದಮೇಲೆ 8 ಮೆಂಬರ್ಸ್ಗಳಾಗಿರೋದನ್ನು ನಾವು ಕಾಣಬಹುದು. ಇವಾಗ 9th ಮೆಂಬರ್ ಆಗಿ ಇರಾನ್ ಜಾಯ್ನ್ ಆಗಿದೆ. 2023 ರೀಸೆಂಟಾಗಿ ಆಗಿರುವಂತಹ ಒಂದು ಮೆಂಬರ್ಶಿಪ್ಪನ್ನು ಕಾಣ್ಬೋದು. 5 ಮೆಂಬರ್ಸ್ಗಳು 1996 ಇರ್ತವೆ. ಉಜ್ಬೇಕಿಸ್ತಾನ 2001 ಜಾಯ್ನ್ ಆಗಿರೋದನ್ನು ಕಾಣ್ಬೋದು. ಭಾರತ ಡಿಸಿಷನ್ನ ತೆಗೆದುಕೊಂಡಿರೋದು 2015 ಆದರೆ ಮೆಂಬರ್ಶಿಪ್ ಸಿಕ್ಕಿರೋದು 2016. ಒಟ್ಟಾರೆಯಾಗಿ ಟೋಟಲ್ 9 ಮೆಂಬರ್ಸ್ಗಳಿದ್ದಾವೆ ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಇನ್ನು ಕರೆಂಟ್ ಅಫೇರ್ಸಲ್ಲಿರುವಂತಹ ಅಪ್ಡೇಷನ್ಸನ್ನು ಕನ್ಸಿಡರ್ ಮಾಡೋದಾದರೆ ಭಾರತದ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ, ಈ ಒಂದು ಸಮಿಟ್ ನಡಿನಲ್ಲಿ ಮೋದಿಯವರು ಎಂಫಸೈಸ್ ಮಾಡ್ತಾ ಇರೋದು ಯಾವ ರೀತಿಯಾಗಿದೆ ಹಾಗೂ SCOನಲ್ಲಿ ಹೊಸದಾಗಿ ಏನಾದರೂ ಇನಿಷಿಯೇಟಿವ್ಸನ್ನು ತೆಗೆದುಕೊಂಡಿದ್ದಾರೆ ಅಂತ ನಾವು ಕರೆಂಟ್ ಅಪ್ಡೇಷನ್ಸಲ್ಲಿ ತಿಳಿದುಕೊಳ್ಬೇಕು. ರೀಸೆಂಟ್ ಸಮಿಟಲ್ಲಿ ಇರಾನ್ ಇವತ್ತು ಮೆಂಬರ್ಶಿಪ್ಪನ್ನು ಪಡೆದಿರೋದ್ರಿಂದ ಇದೊಂದು ವೆಲ್ಕಮ್ ಇನಿಷಿಯೇಟಿವ್ ಅಂತಲೂ ಸಹ ಎಲ್ಲ ಕಂಟ್ರೀಸ್ಗಳು ವಿಶಸ್ಸನ್ನು ಮಾಡಿದವೆ. ಜೊತೆಗೆ ಭಾರತದ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ ಅಂದರೆ ಚೈನಾದ ಆ್ಯಕ್ಟಿವಿಟೀಸ್ಗಳ ಮೇಲೆ ಒಂದು ಒಪಿನಿಯನನ್ನು ಹೇಳ್ತಾ ಇದೆ ಅಥವಾ ಒಂದು ವ್ಯೂವನ್ನು ಕೊಡ್ತಾ ಇದೆ. ಕಂಟ್ರೀಸ್ಗಳ ಸವರ್ನಿಟಿಯನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ. ಚೈನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಸ್ನಿಂದ ಭಾರತದ ಸವರ್ನಿಟಿಗೆ ಧಕ್ಕೆ ಆಗ್ತಾ ಇದೆ. ನೇಬರಿಂಗ್ ಕಂಟ್ರೀಸ್ಗಳು ಸಹ ಇವತ್ತು ಚೈನಾಗೆ ಡಿಸ್ಅಗ್ರಿ ಮಾಡುವಂತಿಲ್ಲ ಅಂಥ ಸಿಚುವೇಶನ್ಸ್ಗಳು ಸಹ ಕ್ರಿಯೇಟ್ ಆಗಿದೆ. ಇದರಿಂದ SCO ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಕಂಟ್ರಿಗಳ ಸವರ್ನಿಟಿಯನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ಇಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಕನ್ಸರ್ನ್ಸ್ನ ಅವಶ್ಯಕತೆ ಇದೆ. ಈ ಒಂದು ಗ್ರೂಪಿಂಗ್ನ ಮುಖಾಂತರ ನಾವು ಎಲ್ಲ ಕಂಟ್ರೀಸ್ಗಳ ಒಂದು ಒಪ್ಪಂದವನ್ನು ತೆಗೆದುಕೊಳ್ಬೇಕು ಅಂತ ಅವರು ಅಗ್ರಿ ಮಾಡಿದಾದ ಮೇಲೆ ಇನಿಷಿಯೇಟಿವ್ಸನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಒಪಿನಿಯನನ್ನು ಇಲ್ಲಿ ಭಾರತ ಹೇಳ್ತಾ ಇದೆ.
ಕನೆಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮ್ಯೂಚುವಲ್ ಟ್ರೇಡ್ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ಮ್ಯೂಚುವಲ್ ಟ್ರಸ್ಟನ್ನು ಬೆಳವಣಿಗೆ ಮಾಡಲಿಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಟ್ರೇಡ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್. ಆದರೆ ಬೇಸಿಕ್ ಪ್ರಿನ್ಸಿಪಲ್ಸ್ಗಳನ್ನು ನಾವು ಇಲ್ಲಿ ಫಾಲೋ ಮಾಡಬೇಕು. SCO ಚಾರ್ಟರ್ ಅಂತ ನಾವು ನೋಡಿದ್ವಿ. ಈ ಒಂದು SCO ಚಾರ್ಟರ್ ನಡಿನಲ್ಲಿರುವಂತಹ ಫ್ರೇಮ್ ವರ್ಕ್ ಅಂದರೆ ಕಂಟ್ರಿಗಳ ಸವರ್ನಿಟಿಯನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು, ರೀಜ್ನಲ್ ಇಂಟಿಗ್ರಿಟಿಯನ್ನು ಎನ್ಶೋರ್ ಮಾಡಬೇಕು, ಮೆಂಬರ್ ಕಂಟ್ರೀಸ್ಗಳಿಗೆ ನಾವು ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡಬೇಕು ಅಂತಂದರೆ ಪ್ರಥಮ ಹಂತದಲ್ಲಿ ಕಂಟ್ರಿಯ ಸವರ್ನಿಟಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಭಯೋತ್ಪಾದನೆಯನ್ನು ಸಹ ಕಡಿಮೆ ಮಾಡಬೇಕು. ಪಾಕಿಸ್ತಾನದಲ್ಲಿ ಆಗ್ತಕ್ಕಂಥ ಭಯೋತ್ಪಾದನೆ ಆ್ಯಕ್ಟಿವಿಟೀಸ್ಗಳೇನಿದಾವಲ್ಲ ರೀಜ್ನಲ್ ಕಂಟ್ರೀಸ್ಗಳಿಗೂ ಸಹ ಇವತ್ತು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಅಂತ ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅಡಿನಲ್ಲಿ ನಾವು SCO ಕಂಟ್ರೀಸ್ಗಳ ಮಧ್ಯೆ ಹೆಚ್ಚಿನ ಕೋಆಪರೇಷನನ್ನು ಡೆವಲಪ್ ಮಾಡಬೇಕು. ಒಂದು ಪ್ರಾಪರ್ ಆಗಿರತಕ್ಕಂತಹ ಟ್ರಾನ್ಸ್ಫಾರ್ಮೇಷನನ್ನು ತರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ಸ್ಗೆ ನಾವು ಹೆಚ್ಚು ಫೋಕಸನ್ನು ಮಾಡುವಂಥದ್ದಾಗಲಿ, ಹಾಗೂ ಗ್ಲೋಬಲ್ ಚಾಲೆಂಜಸ್ಗಳನ್ನು ನಾವು ಫೇಸ್ ಮಾಡಬೇಕು ಅನ್ನುವಂಥದ್ದಾಗಲಿ, ಮಾರ್ಕೆಟಲ್ಲಿರ್ತಕ್ಕಂತಹ ಕಾನ್ಫ್ಲಿಕ್ಟ್ಸ್ಗಳನ್ನು ನಾವು ಯಾವ ರೀತಿಯಾಗಿ ರಿಸಾಲ್ವ್ ಮಾಡಬೇಕು, ಸಪ್ಲೈ ಚೈನಲ್ಲಿ ಆಗ್ತಕ್ಕಂಥ ಇನ್ಸ್ಟೆಬಿಲಿಟಿಯನ್ನು ನಾವು ಹೇಗೆ ತಡೆಗಟ್ಟಬೇಕು, ಕ್ಲೈಮೇಟ್ ಚೇಂಜನ್ನು ಯಾವ ರೀತಿಯಾಗಿ ತಡೆಗಟ್ಟಬೇಕು, COVID-19 ಆಗ್ತಕ್ಕಂಥ ಇಂಪ್ಯಾಕ್ಟನ್ನು ನಾವು ಯಾವ ರೀತಿಯಾಗಿ ತಡೆಗಟ್ಟಬೇಕು ಅನ್ನುವಂಥ ಕನ್ಸರ್ನನ್ನು ಸಹ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೂ ಇರಾನ್ ಮತ್ತು ರಷ್ಯಾದ ಮೇಲೆ ಇವತ್ತು UN ಸ್ಯಾಂಕ್ಷನ್ಸನ್ನು ಹಾಕಿದೆ, ರೆಸ್ಟ್ರಿಕ್ಷನ್ಸ್ಗಳನ್ನು ಮಾಡಿದೆ. UN ಸ್ಯಾಂಕ್ಷನ್ ಹಾಕಿದರೆ UN ಮೆಂಬರ್ಸ್ಗಳು ಇದನ್ನು ಫಾಲೋ ಮಾಡಬೇಕು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಸಹ ಈ ಒಂದು ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಬೇಕು. ಆದರೆ UN ಮೆಂಬರ್ಸ್ಗಳು ಯಾಕೆ ಈ ಒಂದು ಸ್ಯಾಂಕ್ಷನ್ಸನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾಗಿ ಇದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಬೇರೆ ಕಂಟ್ರೀಸ್ಗಳಿಗೂ ಅನ್ನುವಂಥ ಒಂದು ಕನ್ಸರ್ನನ್ನು ನಾವಿಲ್ಲಿ ಕಾಣಬಹುದು. ಇನ್ನು ಟ್ರೇಡಿಂಗ್ ಆಸ್ಪೆಕ್ಟ್ ನಡಿನಲ್ಲಿ ಎಕ್ಸ್ಪ್ರೆಸ್ ಮಾಡಿರುವಂತಹ ವ್ಯೂ ಅಂತಂದರೆ ನ್ಯಾಷನಲ್ ಕರೆನ್ಸೀಸ್ಗಳ ಮುಖಾಂತರ ಟ್ರೇಡಿಂಗ್ ಆಗಬೇಕು. ಮೆಂಬರ್ ಕಂಟ್ರೀಸ್ಗಳ ಮಧ್ಯೆ ನ್ಯಾಷನಲ್ ಕರೆನ್ಸಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ಟ್ರೇಡಿಂಗ್ ಮಾಡಬೇಕು. ಇದರಿಂದ ಡಾಲರ್ನಿಂದ ಆಗ್ತಕ್ಕಂಥ ಒಂದು ಡಾಮಿನೇಷನ್ಸನ್ನು ನಾವು ತಡೆಗಟ್ಟಬಹುದು. ಡಾಲರ್ ಬೇಸ್ಡ್ ಪೇಮೆಂಟನ್ನು ಅವಾಯ್ಡ್ ಮಾಡೋದ್ರೊಂದಿಗೆ ಮೆಂಬರ್ ಕಂಟ್ರೀಸ್ಗಳು ನ್ಯಾಷನಲ್ ಕರೆನ್ಸಿಯ ಮುಖಾಂತರ ಟ್ರೇಡಿಂಗನ್ನು ಮಾಡಬೇಕು ಅನ್ನುವಂಥ ಒಂದು ಎಕ್ಸ್ಪ್ರೆಷನನ್ನು ನಾವಿಲ್ಲಿ ಕಾಣಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ರೀಸೆಂಟಾಗಿ ಏನೇನು ಚೇಂಜಸ್ ಮಾಡಿದ್ದಾರೆ, ಮೇನ್ಸಲ್ಲಿಯೂ ಸಹ ರೀಜ್ನಲ್ ಗ್ರೂಪಿಂಗ್ ನಡಿನಲ್ಲಿ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೂ ಪ್ರಿಲಿಮ್ಸಲ್ಲಿಯೂ ಸಹ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಟಾಪಿಕ್ ಇದು. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಅಪ್ಡೇಷನ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಚೈಲ್ಡ್ ಟ್ರಾಫಿಕಿಂಗ್ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನು ನಾವು ಯಾವ ರೀತಿಯಾಗಿ ಕಡಿಮೆ ಮಾಡಬೇಕು, ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ಪ್ರೋಗ್ರಾಮ್ ಅಥವಾ ಮಿಷನನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಫೈನಾನ್ಸಿಂಗ್ಗೆ ಸಂಬಂಧಪಟ್ಟಂಥ ಮಿನಿಸ್ಟ್ರಿ ಇನಿಷಿಯೇಟಿವ್ಸ್ಗಳನ್ನು ನಾವು ಕಾಣಬಹುದು. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಹ್ಯೂಮನ್ ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂತೆ ಭಾರತವನ್ನು ನಾವು ಸೋರ್ಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ವಿ ಮತ್ತು ಡೆಸ್ಟಿನೇಷನ್ ಕಂಟ್ರಿ ಅಂತಲೂ ಸಹ ಹೇಳ್ತಾ ಇದ್ದೀವಿ. ಹ್ಯೂಮನ್ ಟ್ರಾಫಿಕಿಂಗ್ ಕೇಸಸ್ಗಳು ಹೆಚ್ಚು ಭಾರತದಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಮೇನ್ ಸೋರ್ಸಸ್ಗಳಂತಂದರೆ ನೇಬರಿಂಗ್ ಕಂಟ್ರೀಸ್ಗಳಾಗಿರುವಂತಹ ನೇಪಾಲ್, ಬಾಂಗ್ಲಾದೇಶ್, ಮಯನ್ಮಾರ್ ಅಂತ ಕಂಟ್ರಿಗಳು ನೋಡ್ಬೋದು. ನೇಬರಿಂಗ್ ಕಂಟ್ರೀಸ್ಗಳ ಇನ್ಫ್ಲೂಯೆನ್ಸಿಂದಾಗಿಯೂ ಸಹ ಭಾರತದಲ್ಲಿ ಹೆಚ್ಚು ಕೇಸಸ್ಗಳನ್ನು ನಾವು ಕಾಣ್ತಾ ಇದ್ವಿ. ಮೆಜಾರಿಟಿ ಟ್ರಾಫಿಕಿಂಗ್ ಯಾವ ರೀತಿಯಾಗುತ್ತೆ, ಮೈನರ್ ಗರ್ಲ್ಸ್ಗಳನ್ನು ಮತ್ತು ಯಂಗ್ ವುಮೆನ್ಗಳನ್ನು ಇವತ್ತು ಟ್ರಾಫಿಕಿಂಗ್ ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ ಸೆಕ್ಸ್ ವರ್ಕ್ಗೋಸ್ಕರ ಅವರನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದಾಗಿ ಕಾಣ್ಬೋದು. ಇವತ್ತು ಹೆಣ್ಣು ಮಕ್ಕಳಿಗೆ ಒಳ್ಳೆ ಲೈಫ್ ಇದೆ, ಒಳ್ಳೆ ಜಾಬ್ ಇದೆ, ಗುಡ್ ಲಿವಿಂಗ್ ಕಂಡೀಷನ್ಸನ್ನು ಪ್ರೊವೈಡ್ ಮಾಡ್ತೀವಿ ಅನ್ನುವಂತಹ ಒಂದು ಆಸೆಯನ್ನು ತೋರಿಸೋದ್ರ ಮುಖಾಂತರ ಅವರನ್ನು ಟ್ರಾಫಿಕಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕನ್ಸರ್ನನ್ನು ಕಾಣ್ಬೋದು. ಭಾರತ ಈ ಒಂದು ಸಿಚುವೇಶನ್ಸನ್ನು ಟ್ಯಾಕಲ್ ಮಾಡಲಿಕ್ಕೆ ವಿಕ್ಟಿಮ್ ಯಾರು ಇರ್ತಾರಲ್ಲ ಅವರನ್ನು ರೀಹ್ಯಾಬಿಲಿಟೇಟ್ ಮಾಡಬೇಕು, ಅವರಿಗೆ ಬೇಕಾಗುವಂಥ ಒಂದು ರಿಲೀಫನ್ನು ಪ್ರೊವೈಡ್ ಮಾಡಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಒಂದು ಪ್ರಾಪರ್ ಆಗಿರುವಂತಹ ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡಬೇಕು. ಇದರಿಂದ ನಾವು ಚೈಲ್ಡ್ ಟ್ರಾಫಿಕಿಂಗನ್ನು ತಡೆಗಟ್ಟಬಹುದು ಹಾಗೂ ಅವರಿಗೆ ರೀಹ್ಯಾಬಿಲಿಟೇಷನ್ ಮಾಡಲಿಕ್ಕೆ ಒಂದು ಸಪೋರ್ಟ್ ಸಿಕ್ಕತ್ತೆ, ವಿಕ್ಟಿಮ್ಸ್ಗಳನ್ನು ಪ್ರೊಟೆಕ್ಷನ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಿರುವಂತಹ ಮಿಷನ್ ವಾತ್ಸಲ್ಯ ನಮಗೆ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಯೋಜನೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ಸೆಂಟ್ರಲ್ ಗೌರ್ಮೆಂಟ್ ತಂದಿರುವಂತಹ ಈ ಒಂದು ಪ್ರೋಗ್ರಾಮ್ ಮಕ್ಕಳಿಗೆ ಬೇಕಾಗುವಂತಹ ಒಂದು ಕಾಂಪ್ರಿಹೆನ್ಸಿವ್ ಕೇರನ್ನು ಪ್ರೊವೈಡ್ ಮಾಡಬೇಕು. ವರ್ಲ್ಡಲ್ಲಿ 1/5 ಮಕ್ಕಳನ್ನು ಪ್ರೊಟೆಕ್ಷನ್ ಮಾಡುವಂಥ ಒಂದು ಇಂಟೆನ್ಷನನ್ನು ಇಟ್ಟುಕೊಂಡು ಈ ಪ್ರೋಗ್ರಾಮನ್ನು ಲಾಂಚ್ ಮಾಡಿದರೆ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಮಕ್ಕಳಿಗೆ ಬೇಕಾಗುವಂಥ ಹೆಲ್ತ್ ಕೇರ್, ಎಜುಕೇಷನ್ ಹಾಗೂ ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡಬೇಕು, ಬೇಸಿಕ್ ನೀಡ್ಸ್ಗಳನ್ನು ಪ್ರೊವೈಡ್ ಮಾಡಬೇಕು ಅಂತ. ಈ ರೀತಿಯಾಗಿ ಪ್ರೊವೈಡ್ ಮಾಡೋದ್ರಿಂದ ಅವರನ್ನು ಅಬ್ಯೂಸಿಂದ ನಾವು ತಡೆಗಟ್ಟಬಹುದು, ನೆಗ್ಲೆಕ್ಟ್ ಮಾಡೋದನ್ನು ಕಡಿಮೆ ಮಾಡ್ಬೋದು, ಎಕ್ಸ್ಪ್ಲಾಟೇಷನ್ ಆಗೋದನ್ನು ಸಹ ನಾವು ತಡೆಗಟ್ಟುವಂಥದ್ದು. ಬೇಸಿಕ್ ಫೆಸಿಲಿಟೀಸ್ಗಳನ್ನು ಅವರಿಗೆ ಪ್ರೊವೈಡ್ ಮಾಡಬೇಕು. ಹೆಲ್ತ್ ಕೇರ್, ಎಜುಕೇಷನ್, ನ್ಯೂಟ್ರಿಷನ್ ಮತ್ತು ಬೇಸಿಕ್ ನೀಡ್ಸ್ಗಳನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಅವರನ್ನು ಪ್ರೊಟೆಕ್ಟ್ ಮಾಡುವಂಥದ್ದು.
ಸೊ ಹ್ಯೂಮನ್ ಟ್ರಾಫಿಕಿಂಗನ್ನು ತಡೆಗಟ್ಟಬೇಕು, ಮಕ್ಕಳ ಮೇಲೆ ಆಗುವಂಥ ಒಂದು ಅಬ್ಯೂಸನ್ನು ತಡೆಗಟ್ಟಬೇಕು ಅಂತಂದರೆ ಸರ್ಕಾರ ಪ್ರಾಪರಾಗಿ ಅವರಿಗೆ ಬೇಸಿಕ್ ನೀಡ್ಸ್ಗಳನ್ನು ಪ್ರೊವೈಡ್ ಮಾಡಬೇಕು. ಶೆಲ್ಟರ್, ಫುಡ್, ಕ್ಲಾತಿಂಗ್, ಕೌನ್ಸಿಲಿಂಗನ್ನು ಮಾಡುವಂಥ ಅವಶ್ಯಕತೆ ಇರುತ್ತೆ. ಪ್ರೈಮರಿ ಹೆಲ್ತ್ ಫೆಸಿಲಿಟೀಸ್ಗಳನ್ನು ಅವ್ರಿಗೆ ನಾವು ಪ್ರೊವೈಡ್ ಮಾಡಬೇಕು. ಡೈಲಿ ಬೇಸಿಸ್ ಮೇಲೆ ಅವ್ರಿಗೆ ಏನು ನೀಡಿರುತ್ತೆ, ಒಂದು ವೇಳೆ ವಿಕ್ಟಿಮ್ಸ್ಗಳಿರ್ತಾರಲ್ಲ ಅವ್ರಿಗೆ ಬೇಕಾಗುವಂಥ ಒಂದು ಸ್ಪೆಷಲ್ ಕೇರನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಕೆಟಗರೈಸೇಷನನ್ನು ಮಾಡಬೇಕಾಗತ್ತೆ. ಚಿಲ್ಡ್ರನ್ ಅಂತ ಬೇರೆ ಕೆಟಗರೈಸೇಷನ್ ಆದರೆ ಮೈನರ್ಸ್ ಅನ್ನುವಂಥ ಒಂದು ಕೆಟಗರೈಸೇಷನು ಸಹ ಇರುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಫಂಡಿಂಗನ್ನು ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರನ್ನು ಪ್ರಾಪರಾಗಿ ಡೆವಲಪ್ ಮಾಡಬೇಕು ಅಂತಂದರೆ ಇದಕ್ಕೆ ಬೇಕಾಗಿರುವಂಥ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ನಾವು ಕನ್ಸಿಡರ್ ಮಾಡಬೇಕು. ಇವಾಗ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ನಿರ್ಭಯಾ ಪ್ರೋಗ್ರಾಮ್ ನಡಿನಲ್ಲಿ ಅಥವಾ ನಿರ್ಭಯಾ ಫಂಡ್ ನಡಿನಲ್ಲಿ ಪ್ರೊವೈಡ್ ಮಾಡ್ತಾ ಇರುವಂಥದ್ದು. ನಿರ್ಭಯಾ ಫಂಡ್ ಬಗ್ಗೆ ನೀವು ಕೇಳ್ತೀರಾ. ನಿರ್ಭಯಾ ಫಂಡ್ ನಡಿನಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂತೆ ಫಂಡಿಂಗನ್ನು ಮಾಡ್ತಾ ಇರುವಂಥದ್ದು. ಅಗೇನ್ ಇವಾಗ ಮಿಷನ್ ವಾತ್ಸಲ್ಯ ನಡಿನಲ್ಲಿನೂ ಸಹ ನಾವು ಈ ಒಂದು ಫೈನಾನ್ಷಿಯಲ್ ಸಪೋರ್ಟನ್ನು ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ ಅಂತ. ಸೊ ಇವಾಗ ಮಿನಿಸ್ಟ್ರಿ ತೆಗೆದುಕೊಂಡಿರುವಂಥ ಒಂದು ಇನಿಷಿಯೇಟಿವ್ಸನ್ನು ಕಾಣ್ಬೋದು. ಈ ಆರ್ಟಿಕಲ್ ನಡಿನಲ್ಲಿ ರೀಹ್ಯಾಬಿಲಿಟೇಷನ್ ಮಾಡಲಿಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂಥ ಡೈಮೆನ್ಷನನ್ನು ಕವರ್ ಮಾಡಿದ್ದಾರೆ. ಸರ್ಕಾರ ತೆಗೆದುಕೊಂಡಿರುವಂಥ ಇನಿಷಿಯೇಟಿವನ್ನು ಇಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಕನ್ಸಿಡರ್ ಮಾಡ್ಬೋದು. ಮೇನ್ಸಲ್ಲೂ ಸಹ ಹ್ಯೂಮನ್ ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂವನ್ನು ನೀವು ಅಡ್ರೆಸ್ ಮಾಡುವಾಗ ಇಲ್ಲಿರುವಂತಹ ಯೋಜನೆಗಳನ್ನು ನೀವು ಯೂಸ್ ಮಾಡ್ಕೋಬೋದು. ಇದರ ಒಂದು ಇಂಟೆನ್ಷನ್ ಆಗಿರ್ಬೋದು. ಸರ್ಕಾರದ ಎಫರ್ಟ್ಸ್ಗಳನ್ನು ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ನೀವು ಬಳಕೆ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಅ ಮ್ಯಾಕ್ರೋ ವೀವ್ ಆಫ್ ದ ಫಿಸಿಕಲ್ ಹೆಲ್ತ್ ಆಫ್ ಸ್ಟೇಟ್ಸ್. ಈ ಒಂದು ಆರ್ಟಿಕಲನ್ನು GS ಪೇಪರ್ 2 ನಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂತೆ ಹಾಗೂ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಬಜೆಟ್ ಸೆಕ್ಷನಲ್ಲಿ ಕನ್ಸಿಡರ್ ಮಾಡ್ಬೋದು. ಸ್ಟೇಟಲ್ಲಿರುವಂತಹ ಫೈನಾನ್ಷಿಯಲ್ ಕಂಡೀಷನ್ ಯಾವ ರೀತಿಯಾಗಿದೆ, ಪ್ಯಾಂಡಮಿಕ್ ಆದಮೇಲೆ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ತಂದಿರುವಂತಹ ಕೆಲವೊಂದಿಷ್ಟು ರೀಫಾರ್ಮ್ಸ್ನಿಂದಾಗಿ ಸ್ಟೇಟ್ ಗೌರ್ಮೆಂಟಲ್ಲಿ ಬಜೆಟ್ ಅಲೋಕೇಶನ್ಸ್ಗೆ ಸಂಬಂಧಿಸಿದಂತಹ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತ ಇಲ್ಲಿ ಕೊಡ್ತಾ ಇದ್ದಾರೆ. ಕೆಲವು ಸ್ಟೇಟ್ಸ್ಗಳಲ್ಲಿ 2023 ಹಾಗೂ 24ರ ಒಂದು ಬಜೆಟ್ಟಿಂಗನ್ನು ನೋಡಿದರೆ ಸಾಕಷ್ಟು ಸ್ಟೇಟ್ಸ್ಗಳಲ್ಲಿ ಇವತ್ತು ಡೆಫಿಸಿಟ್ ಕಡಿಮೆ ಆಗ್ತಾ ಬರ್ತಾ ಇದೆ. ಫೈನಾನ್ಷಿಯಲ್ ಸಿಚುವೇಶನ್ಸನ್ನು ನಾವು ಅನಲೈಸ್ ಮಾಡಿದರೆ ಸ್ಟೇಟ್ಗಳಲ್ಲಿ ಫೈನಾನ್ಷಿಯಲ್ ಡೆಫಿಸಿಟ್ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ನಾವು ಕಾಣ್ಬೋದು. ಪೋಸ್ಟ್ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಆಗುವಂತಹ ಫಿಸಿಕಲ್ ಕರೆಕ್ಷನ್ಸ್ಗಳನ್ನು ನಾವು ನೋಡಿದರೆ ಯೂನಿಯನಲ್ಲಿ ಆಗಿರ್ಬೋದು ಅಥವಾ ಸ್ಟೇಟ್ ಲೆವೆಲಲ್ಲಿ ಆಗಿರ್ಬೋದು ಯಾವ ರೀತಿಯಾಗಿ ಫಿಸಿಕಲ್ ಕರೆಕ್ಷನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಯೂನಿಯನ್ ಮತ್ತು ಸ್ಟೇಟಲ್ಲಿ ಫಿಸಿಕಲ್ ಡೆಫಿಸಿಟ್ ಇವತ್ತು ಡಿಕ್ಲೈನ್ ಆಗ್ತಾ ಬರ್ತಾ ಇದೆ. ಇವರು ತೆಗೆದುಕೊಂಡಿರುವಂಥ ಇನಿಷಿಯೇಟಿವ್ಸ್ಗಳಾಗಿರ್ಬೋದು. ಬಜೆಟ್ ಡೇಟಾವನ್ನು ನಾವು ನೋಡಿದರೆ ಸ್ಟೇಟ್ ಲೆವೆಲಲ್ಲಿ ಇಂಡಿವಿಜುವಲ್ ಲೆವೆಲಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಹೋದರೆ ಸೆಂಟ್ರಲ್ ಗೌರ್ಮೆಂಟಿಂದ ಇವತ್ತು ಸ್ಟೇಟ್ ಗೌರ್ಮೆಂಟ್ಗೆ ಬರ್ತಾ ಇರುವಂತಹ ಅಲೋಕೇಶನ್ಸ್ಗಳು ಸಹ ಕಡಿಮೆ ಆಗ್ತಾ ಬರ್ತಾ ಇದೆ. ಕೆಲವೊಂದಿಷ್ಟು ಫಂಡ್ಸ್ಗಳನ್ನು ರೆಡ್ಯೂಸ್ ಮಾಡ್ತಾ ಇದ್ದಾರೆ. GST ಇಂಪ್ಲಿಮೆಂಟ್ ಆದಮೇಲೆ GST ಕಾಂಪೆನ್ಸೇಷನ್ ಅಂತ ಏನು ಕೊಡ್ತಾ ಇದ್ವಿ ಅದರಲ್ಲೂ ಸಹ ಬದಲಾವಣೆಯನ್ನು ಮಾಡ್ತಾ ಬಂದಿರೋದನ್ನು ನಾವು ಕಾಣುವಂಥದ್ದಾಗಲಿ, ಕೆಲವೊಂದಿಷ್ಟು ಸ್ಟೇಟ್ ರಿಲೇಟೆಡ್ ಇರತಕ್ಕಂಥ ಪ್ರಾಜೆಕ್ಟಲ್ಲಿಯೂ ಸಹ ಸೆಂಟ್ರಲ್ ಫಂಡಿಂಗ್ ಕಡಿಮೆ ಆಗ್ತಾ ಬರ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. MP-LAD ಸ್ಕೀಮಲ್ಲಿ ಫಂಡಿಂಗನ್ನು ಕಡಿಮೆ ಮಾಡಿರೋದನ್ನು ನೋಡಿದ್ದೀವಿ ಇದು ಆಲ್ರೆಡಿ ಈ ಮೊದಲು. ಸೊ ಹೀಗೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟ್ಗೆ ಬರ್ತಾ ಇರುವಂತಹ ಅಲೋಕೇಶನ್ಸ್ಗಳು ಇಲ್ಲಿ ಕಡಿಮೆ ಆಗ್ತಾ ಇದೆ ಅಲ್ವಾ. ಅಂದರೂ ಸಹ ಸ್ಟೇಟ್ ಇವತ್ತು ಏನು ಮಾಡ್ತಾ ಇದೆ, ಪ್ರಾಪರ್ ಆಗಿರುವಂತಹ ಒಂದು ಬಜೆಟ್ಟಿಂಗನ್ನು ಮಾಡ್ತಾ ಇದೆ. ಸೊ ಇಂಡಿವಿಜುವಲ್ ಸ್ಟೇಟ್ಸ್ಗಳ ಒಂದು ಬಜೆಟ್ಟಿಂಗನ್ನು ನಾವು ಕನ್ಸಿಡರ್ ಮಾಡ್ತಾ ಹೋದರೆ ಸರಿಸುಮಾರು 17 ಮೇಜರ್ ಸ್ಟೇಟ್ಸ್ಗಳೇನಿದಾವಲ್ಲ ಎಲ್ಲ ಸ್ಟೇಟ್ಸ್ಗಳು ತಮ್ಮ ಒಂದು ಫಿಸಿಕಲ್ ಡೆಫಿಸಿಟನ್ನು ಇಂಪ್ರೂವೈಸ್ಡ್ ಸ್ಟೇಟ್ಮೆಂಟಲ್ಲಿ ತೋರಿಸ್ತಾ ಇದ್ದಾವೆ. ಇದಕ್ಕೆ ಕಾರಣ ಯಾವ ರೀತಿಯಾಗಿರ್ಬೋದು, ಯಾವ ರೀತಿ ಅಂತ ಬದಲಾವಣೆಯನ್ನು ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ದಾರೆ. ಪಾಯಿಂಟ್ ವೈಸ್ ನಾವು ನೋಡೋದಾದರೆ ಮೊದಲ ಹಂತದಲ್ಲಿ ಇವಾಗ ಕೋವಿಡ್ ಆದಮೇಲೆ ಬೇಕಾಗುವಂತಹ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಎಲ್ಲ ಸ್ಟೇಟ್ಸ್ಗಳಿಗೂ ಇವತ್ತು ಫೈನಾನ್ಷಿಯಲ್ ಕಾಂಟ್ರಾಕ್ಷನ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಕಾಂಟ್ರಾಕ್ಷನ್ ಆದ್ರೂ ಸಹ ಅಗ್ರಿಗೇಟ್ ಆಗಿ ಅವರು ಮ್ಯಾನೇಜ್ ಮಾಡಿದ್ದಾರೆ ಅನ್ನುವಂಥದ್ದಾಗಲಿ, ಹಾಗೂ ಹೆಲ್ತ್ ಸ್ಪೆಂಡಿಂಗ್ ಮೇಲೆ ಅವರು ಹೆಚ್ಚು ಇನ್ವೆಸ್ಟ್ ಮಾಡಿದ್ದಾರೆ. ಲೈವ್ಲಿಹುಡ್ಡನ್ನು ಎನ್ಹ್ಯಾನ್ಸ್ ಮಾಡುವಂತಹ ನಿಟ್ಟಿನಲ್ಲಿ ಇಟ್ ವಾಸ್ ನಾಟ್ ಎನ್ ಈಸಿ ಟಾಸ್ಕ್. ಪ್ಯಾಂಡಮಿಕ್ ಆದಮೇಲೆ ನೀವು ನೋಡ್ಬೋದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಇರದೇ ಇರುವಂಥದ್ದಾಗಲಿ ಹಾಗೂ ಸಾಕಷ್ಟು ಜನರಿಗೆ ಬೇಕಾಗುವಂಥ ಹೆಲ್ತ್ ಕೇರನ್ನು ಅವರು ಪ್ರೊವೈಡ್ ಮಾಡಬೇಕಾಗಿತ್ತು. ಲೈವ್ಲಿಹುಡ್ಡನ್ನು ಸಹ ಮತ್ತೆ ಸ್ಟಿಮ್ಯುಲೇಟ್ ಮಾಡುವಂತಹ ಸಿಚುವೇಶನ್ಸ್ಗಳಿದ್ರು. ಇದನ್ನು ನಾವು ಈಸಿ ಟಾಸ್ಕ್ ಅಂತ ಹೇಳುವಂತಿಲ್ಲ. ಸೊ ಈ ಸಂದರ್ಭದಲ್ಲಿ ಯೂನಿಯನ್ ಮತ್ತು ಸ್ಟೇಟ್ ಲೆವೆಲಲ್ಲಿ ಆಗುವಂಥ ಒಂದು ಕೋಆರ್ಡಿನೇಷನು ಸಹ ಪ್ರಾಪರ್ ಆಗಿರಲಿಲ್ಲ. ಅಂಥ ಸಂದರ್ಭದಲ್ಲೂ ಸಹ ಸ್ಟೇಟ್ ಗೌರ್ಮೆಂಟ್ಗಳು ಫೈನಾನ್ಸನ್ನು ಮ್ಯಾನೇಜ್ ಮಾಡಿದ್ದಾವೆ ಅಂತ.
ಸೊ ಅವರು ಮಾಡಿರುವಂಥ ಪ್ರಯಾರಿಟೀಸ್ಗಳಂತಂದರೆ ಸ್ಟೇಟ್ಗಳು ಏನು ಮಾಡಿದ್ದಾವೆ ಅಂದರೆ ಕ್ವಿಕ್ಲಿ ಅವರು ಎಕ್ಸ್ಪೆಂಡಿಚರ್ ಮೇಲೆ ರೀಪ್ರಯಾರಿಟೈಸ್ ಮಾಡಿರೋದನ್ನು ಕಾಣ್ಬೋದು. ಅವರು ಮಾಡುವಂಥ ಒಂದು ಎಕ್ಸ್ಪೆಂಡಿಚರ್ ಯಾವುದ್ರ ಮೇಲೆ ಅವರು ಹೆಚ್ಚು ಫೋಕಸ್ ಮಾಡಿದ್ದಾರೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೇಲೆ ಅವರು ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ರೀಸೆಂಟಾಗಿ ನಾವು ಕಾಣ್ಬೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೂ ಸಹ ಹೆಚ್ಚು ಫೋಕಸ್ ಮಾಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಸ್ಟೇಟ್ ಗೌರ್ಮೆಂಟ್ಗೆ ಡೈರೆಕ್ಷನ್ಸನ್ನು ಕೊಡ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಪೆಸಿಫಿಕಲಿ ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಆದರೆ ಸ್ಟೇಟ್ ಗೌರ್ಮೆಂಟು ಪ್ಯಾಂಡಮಿಕ್ ಸಿಚುವೇಷನಿಂದ ಆಗಿರ್ಬೋದು, ಅವರು ಇವತ್ತು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೇಲೆ, ಹೆಲ್ತ್ ಕೇರ್ ಆಗಿರ್ಬೋದು, ಸರ್ಕಾರ ಇವತ್ತು ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ರೆವೆನ್ಯೂ ಎಕ್ಸ್ಪೆಂಡಿಚರ್, ಅದರಿಂದ ಅವ್ರಿಗೆ ಏನೂ ಬೆನಿಫಿಟ್ ಇರಲ್ಲ, ಕೇವಲ ವೆಲ್ಫೇರ್ ಪರ್ಪಸ್ಗೆ ಅವರು ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನಾವು ಗ್ರೋತನ್ನು ಕಾಣಬೇಕು ಅಥವಾ ಲಾಂಗ್ ಟರ್ಮಲ್ಲಿ ಗ್ರೋತನ್ನು ಕಾಣಬೇಕು, ಮಾರ್ಕೆಟನ್ನು ಸ್ಟಿಮ್ಯುಲೇಟ್ ಮಾಡಬೇಕು, ಗ್ರೋತ್ ಆಸ್ಪೆಕ್ಟ್ಸನ್ನು ನೋಡಿದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಮಾಡಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಆದರೆ ಸ್ಟೇಟ್ ಗೌರ್ಮೆಂಟ್ಸ್ಗಳ ಒಂದು ಪ್ರಯಾರಿಟೀಸ್ಗಳನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಹಾಗೂ GST ಇಂಪ್ಲಿಮೆಂಟ್ ಮಾಡಿದಾದ ಮೇಲೆ ಸ್ಟೇಟ್ ಗೌರ್ಮೆಂಟ್ಗೆ ಬರ್ತಾ ಇರುವಂತಹ ಒಂದು ರೆವಿನ್ಯೂ ಕಡಿಮೆ ಆಗಿರುತ್ತೆ. GST ಕಲೆಕ್ಷನ್ನ ಮುಖಾಂತರ ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳನ್ನು ಮರ್ಜ್ ಮಾಡಿರೋದ್ರಿಂದ ಸ್ಟೇಟ್ ಗೌರ್ಮೆಂಟ್ಗೆ ಬರ್ತಾ ಇರುವಂತಹ ರೆವಿನ್ಯೂ ಕಡಿಮೆ ಆಗಿರೋದ್ರಿಂದ ಇದನ್ನು ಸಹ ಅವರು ರಿಕವರಿ ಮಾಡಿದ್ದಾರೆ. ನಾನ್ GST ರೆವಿನ್ಯೂಸ್ಗಳನ್ನು ರಿಕವರಿ ಮಾಡಲಿಕ್ಕೆ ಅವರು ಮುಂದಾಗಿರುವಂಥದ್ದನ್ನು ಕಾಣ್ಬೋದು. ಪ್ಯಾಂಡಮಿಕ್ ಆದಮೇಲೆ ಅವ್ರಿಗೆ GSTಯಿಂದನೂ ಸಹ ಇಂಪ್ಯಾಕ್ಟ್ ಆಗಿರುತ್ತೆ. GSTಯನ್ನು ಯಾವಾಗ ಜಾರಿಗೆ ತಂದಿದ್ದಾರೆ, ಯಾವ ಒಂದು ಬದಲಾವಣೆಯಿಂದ ಅಥವಾ ತಿದ್ದುಪಡಿಯಿಂದ ಜಾರಿಗೆ ತಂದಿದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವೇ ಮೆನ್ಷನ್ ಮಾಡಬೇಕು. ಇಯರು ಇಂಪಾರ್ಟೆಂಟು ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಅಮೆಂಡ್ಮೆಂಟು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗಿರುವಂತಹ ಫಿಸಿಕಲ್ ಚಾಲೆಂಜಸನ್ನು ಸ್ಟೇಟ್ ಗೌರ್ಮೆಂಟ್ಸ್ಗಳು ಫೇಸ್ ಮಾಡಿದ್ದಾವೆ ಅಂತ. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ಗೆ ಬೇಕಾಗುವಂಥ ಒಂದು ಸಪೋರ್ಟನ್ನು ಸಹ ನಾವು ಸೊಲ್ಯೂಷನ್ ಲೆವೆಲಲ್ಲಿ ಅಥವಾ ಪ್ರಾಪರ್ ಆಗಿರುವಂಥ ಒಂದು ವೇ ಫಾರ್ವರ್ಡ್ ನಡಿನಲ್ಲಿ ಕಾಣ್ಬೋದು. ಹೇಗೆ ಅಂತಂದರೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಬೇಕು, ಸ್ಟೇಟ್ ಗೌರ್ಮೆಂಟ್ಗೆ ಇಂಟ್ರೆಸ್ಟ್ ಫ್ರೀ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡಬೇಕು. ಇದರಿಂದ ಅವ್ರಿಗೆ ರಿಕವರಿ ಆಗಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಅವರೂ ಸಹ ಇವತ್ತು ರೆವೆನ್ಯೂ ಡೆಫಿಸಿಟನ್ನು ರೆಡ್ಯೂಸ್ ಮಾಡ್ಬೋದು. ರೆವೆನ್ಯೂ ಮೇಲೆ ಯಾವ ರೀತಿಯಾಗಿ ಅವರು ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದಾರೆ, ವೆಲ್ಫೇರ್ಗೆ ಅವರು ಇನ್ವೆಸ್ಟನ್ನು ಮಾಡ್ತಾ ಇದ್ದಾರೆ, ಇದರಿಂದ ಅವ್ರಿಗೂ ಸಹ ಕಡಿಮೆ ಆಗುತ್ತೆ. ಹಾಗೂ ಅವರು ಹೆಚ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಫೋಕಸನ್ನು ಮಾಡ್ಬೋದು, ಗ್ರೋತನ್ನು ಸ್ಟಿಮ್ಯುಲೇಟ್ ಮಾಡ್ಬೋದು ಅಂತ. ಸೊ ಇಲ್ಲಿ ಫೈನಾನ್ಷಿಯಲ್ ರೆವೆನ್ಯೂ ಎಕ್ಸ್ಪೆಂಡಿಚರನ್ನು ಕಡಿಮೆ ಮಾಡಬೇಕು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬಾರೋ ಮಾಡಿರುತ್ತಲ್ಲ ಅದಕ್ಕೆ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟನ್ನು ಪ್ರೊವೈಡ್ ಮಾಡಬಾರ್ದು ಅನ್ನುವಂಥ ಒಂದು ಸೊಲ್ಯೂಷನನ್ನು ಆಥರ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಒಂದು ಪ್ರಾಪರ್ ಆಗಿರುವಂತಹ ಪ್ಲ್ಯಾನಿಂಗನ್ನು ತರಬೇಕು. ಇಲ್ಲಿ ಫಿಸಿಕಲ್ ಅಡ್ಜಸ್ಟ್ಮೆಂಟ್ ಪ್ಲ್ಯಾನಿಂಗನ್ನು ತರೋದ್ರ ಮುಖಾಂತರ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಮುಖಾಂತರ ಫಿಸಿಕಲ್ ಬ್ಯಾಲೆನ್ಸನ್ನು ಮಾಡೋದ್ರ ಮುಖಾಂತರ ಸ್ಟೇಟಲ್ಲಿರ್ತಕ್ಕಂಥ ಎಕ್ಸ್ಪೆಂಡಿಚರನ್ನು ನಾವು ಕ್ವಾಲಿಟಿ ವೈಸ್ ಇಂಪ್ರೂವ್ ಮಾಡ್ಬೋದು ಅನ್ನುವಂಥದ್ದಾಗಲಿ. ಅಂದರೆ ಪ್ರಾಪರ್ ಆಗಿರುವಂಥ ಗ್ರ್ಯಾಂಟಿಂಗನ್ನು ಕೊಡಬೇಕು. ಸೆಂಟ್ರಲ್ ಗೌರ್ಮೆಂಟು ಸಹ ಸ್ಟೇಟ್ ಗೌರ್ಮೆಂಟಲ್ಲಿರ್ತಕ್ಕಂಥ ಒಂದು ಫಿಸಿಕಲ್ ಡೆಫಿಸಿಟನ್ನು ಅಥವಾ ಫೈನಾನ್ಷಿಯಲಿ ಏನು ಕೊರತೆ ಇರುತ್ತಲ್ಲ ಅದನ್ನು ರಿಕಗ್ನೈಸ್ ಮಾಡೋದ್ರ ಮುಖಾಂತರ ಗ್ರ್ಯಾಂಟನ್ನು ಕೊಡಬೇಕು. ಇದರಿಂದ ಅವರು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳ ಮೇಲೆ ಫೋಕಸನ್ನು ಮಾಡ್ಬೋದು ಅನ್ನುವಂಥ ಒಂದು ಕನ್ಸರ್ನ್. ಸೊ ಈ ಒಂದು ಆರ್ಟಿಕಲ್ ನಡಿನಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ಗಳಿಗೆ ಇವತ್ತು ರೆವೆನ್ಯೂ ಡೆಫಿಸಿಟನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನ ಸಪೋರ್ಟ್ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸ್ಟೇಟ್ ಗೌರ್ಮೆಂಟ್ಸ್ಗಳು ಸಹ ಎಫರ್ಟ್ಸ್ಗಳನ್ನು ಹಾಕ್ತಾ ಇದ್ದಾವೆ, ಸಾಕಷ್ಟು ರಿಕವರಿಯನ್ನು ಅವರು ಮಾಡ್ತಾ ಇದ್ದಾವೆ. ಪ್ರೋಗ್ರಾಮಲ್ಲೂ ಸಹ ಬದಲಾವಣೆಗಳು ಆಗ್ತಾ ಇರೋದು ಅಥವಾ ಪಾಸಿಟಿವ್ ಸೈಡಲ್ಲೂ ಸಹ ಇವತ್ತು GST ರಿಕವರ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಡಿಷ್ನಲಿ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಗೆ ಬೇಕಾಗುವಂತಹ ಸಪೋರ್ಟ್ ಅಥವಾ ಕೋಆರ್ಡಿನೇಷನನ್ನು ಪ್ರೊವೈಡ್ ಮಾಡಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇದರಿಂದ ಸ್ಟೇಟಲ್ಲಿರುವಂತಹ ಫಿಸಿಕಲ್ ಹೆಲ್ತನ್ನು ನಾವು ಇಂಪ್ರೂವ್ ಮಾಡ್ಬೋದು ಅನ್ನುವಂಥ ಒಂದು ಮ್ಯಾಕ್ರೋ ವ್ಯೂವನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ಆರ್ಟಿಕಲ್ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿಯಾಗುತ್ತೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಫೆಡರಲಿಸಮ್ ಆಸ್ಪೆಕ್ಟಲ್ಲಿ ಈ ಒಂದು ಡೈಮೆನ್ಷನ್ ನಮಗೆ ಇಂಪಾರ್ಟೆಂಟ್ಲಿ ಸಹಕಾರಿಯಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಟ್ವಿಟರ್ಗೆ ಸಂಬಂಧಪಟ್ಟಂತೆ ಇದು ಆಲ್ರೆಡಿ ನಾವು ಚರ್ಚೆ ಮಾಡಿರುವಂತೆ ಕರ್ನಾಟಕ ಹೈಕೋರ್ಟ್ ಏನು ಮಾಡಿದೆ ಅಂತಂದರೆ ಸರ್ಕಾರಕ್ಕೆ ಒಂದು ದಂಡವನ್ನು ವಿಧಿಸ್ತಾ ಇದೆ. ಯಾಕೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಟ್ವಿಟ್ಟರಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಸರ್ಕ್ಯುಲೇಟ್ ಆಗ್ತಾ ಇದೆ ಅಂತಂದರೆ, ನ್ಯೂಸ್ಗಳು ಆಗ್ತಾ ಇದೆ ಅಂತಂದರೆ ಅನ್ನೆಸೆಸರಿ ಬ್ಲಾಕಿಂಗ್ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಟ್ವಿಟ್ಟರ್ ಒಂದು ಪಿಟಿಷನನ್ನು ಹಾಕಿರುವಾಗ ಇವಾಗ ಟ್ವಿಟ್ಟರು ಸಹ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಂವಿಧಾನಾತ್ಮಕವಾಗಿ ಗ್ಯಾರಂಟಿ ಮಾಡಿದ್ರೂ ಸಹ ಇವತ್ತು ಟ್ವಿಟ್ಟರ್ ಸಪೋರ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಹೈಕೋರ್ಟ್ ಫೈನನ್ನು ವಿಧಿಸ್ತಾ ಇದೆ. ಜೊತೆಗೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನನ್ನು ರಿಸ್ಟ್ರಿಕ್ಷನ್ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಯಾವ್ಯಾವ ಸಿಚುವೇಶನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು ಹಾಗೂ ನಾವು ಬ್ಲಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಪ್ರೊಸೀಜರಲ್ ಸೇಫ್ ಗಾರ್ಡನ್ನು ಯಾವ ರೀತಿಯಾಗಿ ಎಂಫಸಿಸ್ ಮಾಡ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸನ್ನು ಸಹ ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ. ಶ್ರೇಯಾ ಸಿಂಗಾಲ್ ಕೇಸನ್ನು ನಾವು ಕಾಣ್ಬೋದು. ಸೆಕ್ಷನ್ 69A ಆಫ್ IT ಆ್ಯಕ್ಟ್ ನಡಿನಲ್ಲಿ, IT ಆ್ಯಕ್ಟ್ 2000 ನಡಿನಲ್ಲಿ ಸೆಕ್ಷನ್
69A ಸಹ ಇರುವಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ ಯಾವ ರೀತಿಯಾಗಿ ನಾವು ಬ್ಲಾಕಿಂಗ್ ಮಾಡ್ಬೋದು, ಯಾವ ಕಂಡೀಷನ್ಸ್ಗಳಲ್ಲಿ ನಾವು ಕನ್ಸಿಡ್ರೇಷನನ್ನು ಮಾಡ್ಬೋದು, ಫ್ರೀಡಮನ್ನು ರೆಸ್ಟ್ರಿಕ್ಷನ್ ಮಾಡ್ಬೋದು, ಅದರಲ್ಲೂ ಸ್ಪೀಚ್ ಫ್ರೀಡಮನ್ನು ರೆಸ್ಟ್ರಿಕ್ಟ್ ಮಾಡ್ಬೋದು ಅನ್ನುವಂತಹ ಪಾಯಿಂಟ್ಸ್ಗಳನ್ನು ನೋಡಿದ್ದೀವಿ. ಹಾಗೂ ಇನ್ಫಾರ್ಮೇಷನನ್ನು ಬ್ಲಾಕ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರೊಸೀಜರಲ್ ಸೇಫ್ಗಾರ್ಡ್ಗೆ ಸಂಬಂಧಪಟ್ಟಂಥ ಕೇಸನ್ನು ಸಹ ನಾವು ಇದು ಆಲ್ರೆಡಿ ನೋಡಿದ್ದೀವಿ. ಇದರಲ್ಲಿ ಸೇಮ್ ಅದೇ ಒಂದು ಕಂಟೆಂಟನ್ನು ಪ್ರೊವೈಡ್ ಮಾಡಿದ್ದಾರೆ. ಎಡಿಷ್ನಲ್ ಇನ್ಫಾರ್ಮೇಷನ್ಸನ್ನು ನಾವು ಏನು ಕಾಣ್ತಾ ಇಲ್ಲ. ಕೇವಲ ನ್ಯಾಚುರಲ್ ಜಸ್ಟಿಸನ್ನು ನಾವು ಪ್ರೊವೈಡ್ ಮಾಡಬೇಕು ಅಂತಂದರೆ ನಾವು ಯಾವುದೇ ರೀತಿಯಾಗಿ ಸ್ಪೀಚ್ ಅಥವಾ ಎಕ್ಸ್ಪ್ರೆಷನನ್ನು ಅನ್ನೆಸೆಸರಿ ರೆಸ್ಟ್ರಿಕ್ಷನನ್ನು ಮಾಡಬಾರ್ದು. ಇವಾಗ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ಯಾವ ಇನ್ಫಾರ್ಮೇಷನ್ಸ್ಗಳು ಇವತ್ತು ವೈಲೆನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾವೆ. ಸೊ ಯಾವ ರೀತಿಯಾಗಿ ಇವತ್ತು ಒಂದು ವೈಲೆನ್ಸ್ ಆ್ಯಕ್ಟಿವಿಟಿ ಅಥವಾ ಇನ್ಸೈಟ್ಮೆಂಟ್ ಅಥವಾ ಹೇಟ್ ಸ್ಪೀಚನ್ನು ಸಪೋರ್ಟ್ ಮಾಡ್ತಾ ಇದ್ದರೆ ಆ ಒಂದು ಪ್ರೊಪಾಗಂಡವನ್ನು ಮಾತ್ರ ಇವತ್ತು ಸ್ಟೇಟ್ ಎಂಟಿಟೀಸ್ಗಳು ರೆಸ್ಟ್ರಿಕ್ಷನ್ಸನ್ನು ಮಾಡ್ಬೋದು. ಅನ್ನೆಸೆಸರಿಲಿ ಇವತ್ತು ಅಕೌಂಟನ್ನು ಬ್ಲಾಕಿಂಗ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಂಥ ರೀಸನ್ಸ್ಗಳನ್ನು ಸಹ ಇವತ್ತು ಟ್ವಿಟ್ಟರ್ ಯೂಸರ್ಸ್ಗಳಿಗೆ ಪ್ರೊವೈಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಸಿಚುವೇಶನ್ಸ್ಗಳಿದ್ದಾವೆ. ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ ನಡಿನಲ್ಲಿ ಪಾಲಿಸೀಸ್ಗಳು ಇವತ್ತು ಹೇಗೆ ಫೇರ್ನೆಸ್ ಆಗಿರುವಂತಹ ಮತ್ತು ನ್ಯಾಚುರಲ್ ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು, ಫ್ರೀಡಮ್ ಆಫ್ ಸ್ಪೀಚ್ ಮತ್ತು ಎಕ್ಸ್ಪ್ರೆಷನನ್ನು ಕರ್ಬ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ಡೇ ಟು ಡೇ ಬೇಸಿಸ್ ಮೇಲೆ ನೋಡ್ತಾ ಇದ್ದೀವಿ. ಬೇಸಿಕ್ ಇನ್ಫಾರ್ಮೇಷನ್ಸ್ ನಿಮಗೆ ಕ್ಲಿಯರ್ ಆಗಿ ಇರಬೇಕು. ಏನು ಇಶ್ಯೂ ಇದೆ ಅಂತ ಇಶ್ಯೂ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದ್ದರೆ ಇಮಿಡಿಯೇಟ್ಲಿ ನೀವು ಸ್ಟ್ಯಾಟಿಕ್ ಪೋರ್ಷನ್ಸ್ಗೆ ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಆ್ಯಂಟಿಬಯೋಟಿಕ್ಸ್ ವಿತ್ ಪ್ರಾಮಿಸ್ ಅ ಲೈಫ್ ಲೈನ್ ಇಂಡಿಯಾ ಅವೇಟ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಆಗಿರಬಹುದು, ಹಾಗೂ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ಪೆಕ್ಟಲ್ಲೂ ಸಹ ನಾವು ಕನ್ಸಿಡರ್ ಮಾಡ್ಬೋದು. ಆ್ಯಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂನ ಅಡ್ರೆಸ್ ಮಾಡಲಿಕ್ಕೆ ನಾವು ಡ್ರಗ್ಸ್ಗಳು ಅವೈಲೇಬಲ್ ಇರುವಂತೆ ಯಾವ ರೀತಿಯಾಗಿ ಮಾಡಬೇಕು. ಈ ಒಂದು ಆರ್ಟಿಕಲ್ ನಡಿನಲ್ಲಿ ಎಮರ್ಜೆನ್ಸಿ ಅಥರೈಸೇಷನನ್ನು ನಾವು ಯಾವ ರೀತಿಯಾಗಿ ಪ್ರೊವೈಡ್ ಮಾಡಬೇಕು, ಇದರಿಂದ ಲೈಫನ್ನು ಸೇವ್ ಮಾಡ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಮೊದಲೇದಾಗಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ನಿಮಗೆ ಕ್ಲಿಯರ್ ಆಗಿರುತ್ತೆ, ಅಥವಾ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ನಾವು ಜನರಲ್ ಆಗಿ ಕರಿತಾ ಇದ್ದೀವಿ. ಯಾವುದೇ ಒಂದು ಮೈಕ್ರೋಬಿಯಲ್ ಇನ್ಫೆಕ್ಷನನ್ನು ತಡೆಗಟ್ಟಲಿಕ್ಕೆ ಫಂಗೈ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಅಥವಾ ಯಾವುದೇ ಒಂದು ವೈರಸ್ ಇರ್ಬೋದು, ಇದರ ಇನ್ಫೆಕ್ಷನನ್ನು ತಡಲಿಕ್ಕೆ ನಾವು ಯಾವ ರೀತಿಯಾಗಿ ಡ್ರಗ್ಸನ್ನು ಕೊಡ್ತಾ ಇದ್ದೀವಿ. ಈ ಡ್ರಗ್ಸ್ಗಳು ಇನ್ಎಫಿಷಿಯನ್ಸಿಯನ್ನು ತೋರಿಸ್ತಾ ಇದ್ದಾವೆ. ಅಂದರೆ ಈ ಮೈಕ್ರೋಬ್ಸ್ಗಳಿಗೆ ನಾವು ಏನೇ ಡ್ರಗ್ಸನ್ನು ಕೊಟ್ಟರೂ ಸಹ ಇಂಪ್ಯಾಕ್ಟ್ ಆಗ್ತಾ ಇಲ್ಲ, ರೆಸಿಸ್ಟೆನ್ಸನ್ನು ತೋರಿಸ್ತಾ ಇದ್ದಾವೆ. ಇವೆಲ್ಲ ಇದರಲ್ಲಿ ಜೆನೆಟಿಕಲಿ ಮಾಡಿಫಿಕೇಷನ್ಸ್ಗಳಾಗ್ತಾ ಇದ್ದಾವೆ, ಅಡಾಪ್ಟೇಷನ್ಸ್ ನಾವು ಹೊಂದ್ತಾ ಇದ್ದಾವೆ. ಇದರಿಂದ ಡ್ರಗ್ಸ್ ಇಂಪ್ಯಾಕ್ಟನ್ನು ತೋರಿಸ್ತಾ ಇಲ್ಲ. ಹಾಗಾಗಿ ಡ್ರಗ್ಸ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂತಹ ಇನ್ಫೆಕ್ಷನ್ಸ್ಗಳೇನಾಗ್ತಾ ಇರುತ್ತಲ್ಲ, ಇದನ್ನು ತಡೆಗಟ್ಟಬೇಕು ಅಂತಂದರೆ ಇದರಿಂದನೂ ಸಹ ಸಾಕಷ್ಟು ಡೆತ್ಗಳಾಗ್ತಾ ಇದ್ದಾವೆ. ನಾವು ಸಾಕಷ್ಟು ಡೆತ್ಗಳನ್ನು ಅಥವಾ ಮಿಲಿಯನ್ಸ್ ಡೆತ್ಗಳನ್ನು ಕೇವಲ ಡ್ರಗ್ ರೆಸಿಸ್ಟೆನ್ಸ್ನಿಂದ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಕಾಸ್ಟ್ ಎಫೆಕ್ಟಿವ್ ಆಗಿರುವಂಥ ಒಂದು ಟ್ರೀಟ್ಮೆಂಟನ್ನು ನಾವು ಪ್ರೊವೈಡ್ ಮಾಡಬೇಕು ಅಂತಂದರೆ ಇಮಿಡಿಯೇಟಾಗಿ ನಾವು ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು, ಈ ಒಂದು ಇಶ್ಯೂವನ್ನು ರಿಸಾಲ್ವ್ ಮಾಡಬೇಕು ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ವ್ಯಾಕ್ಸಿನ್ಸ್ಗಳನ್ನು ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ ಸಮ್ಟೈಮ್ಸ್, ಅಥವಾ ಕೆಲವೊಂದಿಷ್ಟು ಕಮಿಟ್ಮೆಂಟ್ ಅಂತಂದರೆ ಇವಾಗ ಈಸಿಯಾಗಿ ನಾವು ಟ್ರಯಲ್ ಮೋಡಲ್ ಇರ್ತಕ್ಕಂತಹ ಡ್ರಗ್ಸ್ಗಳನ್ನು ಇಮಿಡಿಯೇಟಾಗಿ ಅದಕ್ಕೆ ಸಂಬಂಧಿಸಿದ ರಿಸರ್ಚನ್ನು ಮಾಡೋದ್ರ ಮುಖಾಂತರ ಈಸಿಲಿ ಅವೈಲೇಬಲ್ ಇರುವಂತೆ, ಹಾಗೂ ಕೆಲವೊಂದಿಷ್ಟು ಪಾಲಿಸೀಸ್ಗಳಿರುತ್ತೆ. ಯಾವುದೇ ಒಂದು ಡ್ರಗ್ಸನ್ನು ಮಾಡುವಾಗ ಅಥವಾ ಫಾರ್ಮುಲಾವನ್ನು ಯೂಸ್ ಮಾಡುವಂಥ ಸಂದರ್ಭದಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಇಶ್ಯೂಸ್ಗಳಿರ್ತಾವಲ್ಲ, ಅದನ್ನು ನಾವು ಈಸಿಯಾಗಿ ಮಾಡಬೇಕು. ಯಾವುದೇ ರೀತಿಯಾಗಿ ಹರ್ಡಲ್ ಇರದೇ ಇರುವಂತೆ, ಒಂದು ವೇಳೆ ಲೈಫ್ ಸೇವಿಂಗ್ಗೆ ಸಂಬಂಧಪಟ್ಟಂಥ ಡ್ರಗ್ಸ್ ಏನಾದರೂ ಇದ್ದರೆ ಇಮಿಡಿಯೇಟಾಗಿ ಅದು ಅವೈಲೇಬಲ್ ಇರುವಂತೆ. ಭಾರತದಲ್ಲಿ ಇವಾಗ ಸಾಕಷ್ಟು ಆ್ಯಂಟಿಬಯೋಟಿಕ್ಸ್ಗಳು ಇವಾಗ ಕ್ಲಿನಿಕಲ್ ಟ್ರಯಲ್ ಇರುತ್ತಲ್ಲ, ಇಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಮೆಡಿಸಿನ್ಸ್ಗಳ ಒಂದು ಅವಶ್ಯಕತೆ ಇರುತ್ತೆ. ಆವಾಗ ನಾವು ಅದರ ಬೆನಿಫಿಟನ್ನು ತೆಗೆದುಕೊಳ್ಬೇಕು. ಡೆತ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಎಫೆಕ್ಟಿವ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಫಾಸ್ಟಾಗಿ ಅದನ್ನು ಅಪ್ರೂವಲ್ ಕೊಡಬೇಕು ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಾವು ಡಿಲೇ ಮಾಡಬಾರ್ದು, ಎಕ್ಸೆಸಿಬಲ್ ಇರುವಂತೆ ಮಾಡಬೇಕು. ತುಂಬ ಬಿಗ್ಗೆಸ್ಟ್ ಇಶ್ಯೂ ಇವತ್ತು ಆಗ್ತಾ ಇರೋದ್ರಿಂದ, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇವತ್ತು ಸಾಕಷ್ಟು ಡೆತ್ಗಳನ್ನು ತರ್ತಾ ಇರೋದ್ರಿಂದ ನಾವು ಯಾವುದೇ ರೀತಿಯಂಥ ಡಿಲೇ ಮಾಡದೆ ಅಪ್ರಾಪ್ರಿಯೇಟ್ ವೇನಲ್ಲಿ ಮೆಡಿಕೇಷನ್ಸ್ಗಳನ್ನು ಯಾವ ರೀತಿಯಾಗಿ ಮಾಡಬೇಕು, ಇದರಿಂದ ನಾವು ಅವೇರ್ನೆಸ್ಸನ್ನು ಸಹ ಸ್ಪ್ರೆಡ್ ಮಾಡಬೇಕು. ಅನ್ನೆಸೆಸರಿ ಆ್ಯಂಟಿಬಯೋಟಿಕ್ಸನ್ನು ತೆಗೆದುಕೊಳ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅದರ ಒಂದು ಪವರ್ ಇವಾಗ ರೆಡ್ಯೂಸ್ ಆಗ್ತಾ ಬರ್ತಾ ಇದೆ. ಅನ್ನೆಸೆಸರಿ ತೆಗೆದುಕೊಳ್ಳೋದ್ರಿಂದ ಪ್ರಾಪರ್ ಆಗಿರುವಂತಹ ಡೋಸಸ್ಸಲ್ಲಿ ತೆಗೆದುಕೊಳ್ಳದೇ ಇರೋದ್ರಿಂದ ಓವರ್ ಡೋಸ್ ಆಗುತ್ತೆ ಸಮ್ಟೈಮ್ಸ್, ಅಥವಾ ಪ್ರಾಪರಾಗಿ ಡೋಸಸ್ಸು ಸಹ ಕಂಪ್ಲೀಟ್ ಆಗದೇ ಇರುವಂತಹ ಸಾಧ್ಯತೆ ಇರುತ್ತೆ. ಅವೇರ್ನೆಸ್ಸನ್ನು ನಾವು ತರಬೇಕು. ಮ್ಯಾಂಡೇಟರಿಲಿ ಇವತ್ತು ನಾವು ಇದರ ಒಂದು ಯೂಸನ್ನು ಪ್ರಾಪರಾಗಿ ಹೇಳಬೇಕು ಎಲ್ಲರಿಗೂ ಅನ್ನುವಂತಹ ನಿಟ್ಟಿನಲ್ಲಿ. ಇಲ್ಲಿ ಕಲೆಕ್ಟಿವ್ ಡಿಸಿಷನ್ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ. ಡಾಕ್ಟರ್ಸ್ಗಳಾಗಿರ್ಬೋದು, ಇವತ್ತು ಯಾವ ಒಂದು ಇನ್ಫೆಕ್ಷನ್ಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ,
ಎಕ್ಸ್ಪರ್ಟ್ಸ್ಗಳು ಸಹ ಇವತ್ತು ಕನ್ಸರ್ನನ್ನು ವ್ಯಕ್ತಪಡಿಸಿರೋ ಪ್ರಕಾರ ಅನ್ನೆಸೆಸರಿ ನಾವು ಆ್ಯಂಟಿಬಯೋಟಿಕ್ಸನ್ನು ಸಹ ಪ್ರಿಫರ್ ಮಾಡಬಾರ್ದು. ಸಮ್ಟೈಮ್ಸ್ ಏನಾಗುತ್ತೆ, ಡಿಸೀಸ್ಗೆ ಅವಶ್ಯಕತೆಯೇ ಇರೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಆ್ಯಂಟಿಬಯೋಟಿಕ್ಸನ್ನು ತೆಗೆದುಕೊಳ್ಳೋದ್ರಿಂದ ರೆಸಿಸ್ಟೆನ್ಸು ಸಹ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ಈ ಎಲ್ಲ ಸಿಚುವೇಶನ್ಸ್ಗಳನ್ನು ಟ್ಯಾಕಲ್ ಮಾಡಬೇಕು. ಜೊತೆಗೆ ನಾವು ಅಪ್ರಾಪ್ರಿಯೇಟ್ ಆಗಿರ್ತಕ್ಕಂಥ ಮೆಡಿಕೇಷನ್ಸ್ಗಳು ಅವೈಲೇಬಲ್ ಇರುವಂತೆ, ಇಮಿಡಿಯೇಟ್ ಆಗಿ ಅಥೆಂಟಿಕೇಷನ್ ಅವಶ್ಯಕತೆ ಇರುವಂತೆ, ಅಪ್ರಾಪ್ರಿಯೇಟ್ ಆಗಿ ಅವೈಲೇಬಲ್ ಇರುವಂತೆ, ಡಿಮ್ಯಾಂಡ್ನ ತಕ್ಕಂತೆ ಇವತ್ತು ಎಕ್ಸೆಸಿಬಲ್ ಇರುವಂತೆ ಮಾಡಬೇಕು ಅನ್ನುವಂಥ ಒಂದು ಕನ್ಸರ್ನನ್ನು ಆತರವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ಈ ಒಂದು ಆರ್ಟಿಕಲಿಂದ ತೆಗೆದುಕೊಳ್ಬೋದು. ಪ್ರೆಸೆಂಟ್ ಕಂಡೀಷನಲ್ಲಿ ಯಾವ ರೀತಿ ಅಂತ ಇಶ್ಯೂ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಂಡ್ರೆ ಸಾಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮೇನ್ಸಲ್ಲಿ ಫ್ಯೂ ಡೈಮೆನ್ಷನ್ಸ್ಗಳನ್ನು ನಾವು ಕನ್ಸಿಡರ್ ಮಾಡ್ಬೋದು. ಇವತ್ತು ಡಿಸ್ಕಸ್ ಮಾಡಿರುವಂಥ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.